ಈ ಹೋಟ್ಲ್ ಹೆಸರು ಓದಿ ಸ್ವಲ್ಪ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಎಷ್ಟೊತ್ತಾಗುತ್ತೆ? ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹಗಲಲ್ಲಿ ಯಾಕೆ ಓಡಿಸಲ್ಲ, ಯಾಕೆ ಕಾರಣಕ್ಕೆ ಹಗಲಲ್ಲಿ ನಾವು ಓಡಿಸಲ್ಲ ಅನ್ನೋದು ತೋರಿಸ್ತೀನಿ ನೋಡ್ರಿ. ಇವತ್ತು ಒಂದು ಅರ್ಧ ಮುಕ್ಕಾಲು ಭಾಗ ಖಾಲಿ ಆಗ್ಬೋದು. ಈಗಾಗಲೇ ಟೈಮು 2:15. ಗ್ಲಾಸ್ ಎದುರುಗಡೆ ಮಿರರ್ ಕಾಣ್ತೈತೆ ಟರ್ನಿಂಗಲ್ಲಿ ಯಾವ ಥರ ಐತೆ ಅಂತೇಳಿ ನೋಡಿ. ಸ್ನೇಹಿತರೆ, ಆನೆ ನೋಡಿಲಿ, ಆನೆ ನೋಡಿ, 2 ಆನೆ ಅವೆ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? 2 ಆನೆ ಇವತ್ತು ಸಿಕ್ತು. 2 ಆನೆ ಒಂದು 4-5 ಕಿಲೋಮೀಟ್ರ್ ಬಂದಾಗ 2 ಆನೆ ನಿಂತಿತ್ತು ರೋಡಲ್ಲಿ. ಒಂದು ಸ್ವಲ್ಪ ದೂರ ಹಂಸಿತ್ತು, ಹಂಸಲ್ಲಿ ಸ್ಲೋ ಮಾಡ್ತಿದ್ದ, ಆನೆಕ್ಕ ದೂರದಲ್ಲಿ ಕಣ್ಣಿಗೆ ಕಾಣ್ಬಿಡ್ತು. ಅಷ್ಟು ಬೇಗ ಮೊಬೈಲ್ ತಗೊಂಡು ವಿಡಿಯೋ ಆನ್ ಮಾಡ್ಕೊಂಡೆ. 2 ವೀಲರೆಲ್ಲ ನೋಡಿ ಹೋಗ್ತಾ ಇರೋದು. ವಾಗಣ್ಣ ಫಾರೆಸ್ಟಲ್ಲಿ ಬಂದು ಗಾಡಿ ಜಾಮ್ ಆಯಿತು, ಆಕ್ಸಿಡೆಂಟ್ ಆಗೈತಂತೆ. ಫುಲ್ ಏಕ ಜಾಮ್ ಆಗವೆ. ಇದೆಲ್ಲ ಫಾರೆಸ್ಟ್ ಎಲ್ಲ ಇದ್ದೀರಪ್ಪ. ಆನೆಗಳ, ಹುಲಿ, ಸಿಂಹ ಎಲ್ಲ ಇರ್ತವೆ ಇಲ್ಲಿ. ಆದರೂ ಹುಷಾರಾಗಿರ್ಬೇಕು, ಕೆಳಗಿಳಿಯಂಗಿಲ್ಲ. ಒಟ್ಟಿನಲ್ಲಿ ಏನೋ ಆಕ್ಸಿಡೆಂಟ್ ಆಯ್ತಂತೆ. ಆಪೋಸಿಟ್ ಒಂದು ಗಾಡಿಯನ್ನು ಕೇಳಿದೆ, ಅಣ್ಣ ಆಕ್ಸಿಡೆಂಟ್ ಆಗೈತೆ ಅಂದ. ಅಲ್ಲಿ ಮೂವ್ ಆಗ್ತಾ ಐತೆ, ಗಾಡಿ ಮೂವ್ ಆಗ್ತಾ ಇದೆ. ಏನು ಆಕ್ಸಿಡೆಂಟ್ ಅಂತ ನೋಡೋಣ. ಇನ್ನೊಂದು ಎರಾಬ್ರಿ ಎಳೆದಾಡ್ತಿರ್ತಾರೆ ಟರ್ನಿಂಗಲ್ಲಿ. ಗಾಡಿ ಬಂದರೂ ನೋಡಲ್ಲ, ಏನು ನೋಡಲ್ಲ, ನುಗ್ತಿರ್ತಾರೆ. ಅವಾಗ ಬಂದು ಎಲ್ಲ ಹೊಡ್ಕೊಂಡಿರ್ತಾರೆ. ಸದ್ಯಕ್ಕೆ ಮೂವ್ ಆಗ್ತಾ ಐತೆ ಗಾಡಿಯಲ್ಲಿ, ಕಾಣ್ತಿರ್ಬೋದು ನಿಮಗೆ. ನೋಡಲ್ಲೆಲ್ಲ ಲೈಟ್ ಇರೋದೆಲ್ಲ ಗಾಡಿಗಳ್ದೇನೆ, ಲೈಟ್ ಕಾಣ್ತಿರೋದೆಲ್ಲ ಏಕ ಅಲ್ಲಿವರೆಗೂ ಗಾಡಿಗಳ್ದೇನೆ ಮೂವ್ ಆಗ್ತಾ ಇದೆ. ಟೈಮು 8:57. 8:15 ಕರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದು ಬಾರ್ಡ್ರಿಗೆ. ಬಾರ್ಡ್ರ್ ಅಂತೀನಿ, ಫಾರೆಸ್ಟಿಗೆ. 57 ಆಯಿತು, ಇನ್ನೂ ಅರ್ಧ ದಾರಿ ಬಂದಿಲ್ಲ. ಆಲೆ ಜಾಮ್ ನೋಡಿ. ಇದು ಭಾರಿ ಡೇಂಜರ್ ಜಾಗ ಅಂದ್ರೆ. ಏನಕ್ಕಪ್ಪ ಅಂದರೆ ಇದು ಲೆವೆಲ್ ಜಾಗ. ಇದೆಲ್ಲ ಲೆವೆಲ್ ಜಾಗ. ಈ ಲೆವೆಲ್ ಜಾಗದಲ್ಲಿ ಆನೆಗಳು ಕ್ರಾಸ್ ಆಗೋದು, ರೋಡ್ ಕ್ರಾಸ್ ಮಾಡೋದು, ಈ ಕಡೆ ಎಲ್ಲ ಓಡಾಡೋದು ಮಾಡ್ತಿರ್ತವೆ. ಇಲ್ಲಿ ಹಳ್ಳ ಪಳ್ಳ ಇದ್ರೆ ಬರಲ್ಲ. ಇವೇನಿಲ್ಲ, ಪೂರ್ತಿ ಲೆವೆಲ್ ಜಾಗ ಕಾಣ್ತಿರ್ಬೋದು ನೋಡಿ. ಪೂರ್ತಿ ಲೆವೆಲ್ ಜಾಗ. ಆನೆಗಳು ಬಂದರೆ ಅದು ಶಿವ ಗದಿ ಶಿವ. ಎಲ್ಲಿ ಓಡೋಗೋಕ್ಕೂ ಜಾಗ ಇಲ್ಲ ಇಲ್ಲಿ. ಗೋವಿಂದ ಅನ್ಕೊಳ್ಳೋದಷ್ಟೇ. ಕಮ್ಮಿ 10 ನಿಮಿಷ ಆಯಿತು ಜಾಮು, ಇನ್ನೂ ಕ್ಲಿಯರ್ ಆಗಿಲ್ಲ. ನೋಡ್ತಿರ್ಬೋದು. ಇದರಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ತಡ್ರಿ, ಈ ಲೈಟೇ ಕಾಣ್ತವೆ. ಕ್ಲಿಯರ್ ಆಯ್ತಾ? ನೋಡುತ್ತಿರ್ಬೋದು ನೀವು. ಈ ಕಡೆ ರೈಟ್ ಸೈಡ್ ಜಾಗ ನೋಡ್ತಾ ಇರ್ರಿ. ನನ್ನಿಂದ ಎಷ್ಟು ಗಾಡಿ ಐತೆ ಅನ್ನೋದು ಮಿರರಲ್ಲಿ ಕಾಣ್ತಿರ್ಬೋದು. ಏಕ ಗಾಡಿಗಳವೆ. ನೋಡ್ಬೋದು ನೋಡಿ. ಇಷ್ಟೊತ್ತವರೆಗೂ ಒಂದು ಗಾಡಿ ಓವರ್ಟೇಕ್ ಮಾಡ್ಕೊಂಡು ಯಾರೂ ಹೋಗಲಿಲ್ಲ, ಎಲ್ಲ ನಿಲ್ಲಿಸಿದ್ರು ಲೈನಲ್ಲಿ. ಈಗ ಒಂದು ಕಾರು ಹೋಯ್ತು, KA01 ಕಾರು. ಅವನಿಂದ 4 ಬೈಕ್ ಹೋಯ್ತು. ನನ್ನಿಂದ ಬೇಜಾನ್ ಗಾಡಿ ಇದ್ದಾವೆ, ಆದರೂ ಯಾರೂ ಬರ್ತಾ ಇಲ್ಲ. ಯಾಕಂದ್ರೆ ಲೈನಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಆಪೋಸಿಟ್ ಬರೋರ್ಗೂ ತೊಂದರೆ ಆಗ್ಬಾರ್ದು ಅಂದ್ಕೊಂಡು ನಿಲ್ಸ್ಕೊಂಡು ಕೂತವ್ರೆ. ಆದರೆ ಕೆಲವೊಬ್ಬರು ಕಿಡಿಗೇಡಿಗಳು ಮಾಡೋ ಕೆಲಸ, ಒಬ್ಬರಿಂದ ಅವನಿಂದ 10 ಜನ ಬರ್ತಾರೆ ನೋಡಿ. ಇನ್ನೊಂದು 2 ವೀಲರ್ ಬಂತು. ಈಗ 2 ವೀಲರ್ ಹೋದ್ರೂ ಪರವಾಗಿಲ್ಲ, ಈ ಕಾರುನವ್ರು ಬಂದು ಆಪೋಸಿಟ್ ಬಂದೆಲ್ಲ ಜಾಮ್ ಮಾಡಿಬಿಡ್ತಾರೆ. ಒಬ್ಬ ಬಂದರೆ ಸಾಕು. ಈಗ ನೋಡಿ, ಇನ್ನೊಬ್ಬ ಶುರು ಮಾಡ್ದ, ಅವನಿಂದ ನೋಡ್ತಾ ಇರ್ರಿ, ಫ್ರೀ ಇರೋದು. ಒಬ್ಬನಿಂದ ಎಷ್ಟು ಜನ ಬರ್ತಾರೆ ಅಂತೇಳಿ ನೋಡಿ.
ಈ ಥರ ಮಾಡ್ತಾರೆ. ಒಬ್ಬರಿಂದ 10 ಜನಕ್ಕೆ ತೊಂದರೆ ಆಗುತ್ತೆ. ಅಲ್ಲೇ ಏನೋ ಆಗಿರೋದು ನೋಡಿ. ಅಲ್ಲೇ ಏನಾಗಿಲ್ಲ, 2 ವೀಲರ್ ಸತೆ ಬಿಟ್ಟಿಲ್ಲ, ಅಲ್ಲೇ ಏನೋ ಆಗಿರೋದು ಸಮಸ್ಯೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇಲ್ಲೊಂಥರ ಭಯ ಕಾಡುಗಳಲ್ಲಿ. ಎಲ್ಲಿ ಏನು ಬರುತ್ತೋ ಏನಂತ ಗೊತ್ತಿಲ್ಲ. ದೇವ್ರೆ, ಇನ್ನು ಎಷ್ಟೊತ್ತಾಗುತ್ತೆ ನೋಡೋಣ. ಜಾಗದಲ್ಲಿ ಆಗಿರೋ ಸಮಸ್ಯೆ ಈ ಬಸ್ಸು ಏನೋ ಆಗೈತೆ. ಹೋಗ್ರಪ್ಪ, ಗ್ಯಾಪ್ ಕೊಡ್ಬೇಡ್ರು. ಗ್ಯಾಪ್ ಕೊಟ್ಟರೆ ಆಪೋಸಿಟ್ ಗಾಡಿ ಬಂದ್ಬಿಡ್ತವೆ. ಆಕ್ಸಿಡೆಂಟ್ ಆಗೈತೆ ಈ ಬಸ್ಸಿಗೂ ಕಾರಿಗೂ ಆಕ್ಸಿಡೆಂಟ್ ಆಗೈತೆ. ಆಪೋಸಿಟ್ ಗಾಡಿ ಬಂದ್ಬಿಡ್ತಾರೆ. ಇವ್ರು ಗ್ಯಾಪ್ ಕೊಟ್ಟರೆ ಆಪೋಸಿಟ್ ಗಾಡಿಗಳು ಬಂದ್ಬಿಡ್ತವೆ ನೋಡಿ. ಆಪೋಸಿಟ್ ಗಾಡಿ ನಮ್ಮ ಕಡೆಯಿಂದ ಜಾಮ್ ಕ್ಲಿಯರ್ ಮಾಡ್ಕೊಂಡು ಬಂದು ಬಸ್ಸಿಗೂ ಕಾರ್ಗೂ ಟಚ್ ಆಗೈತೆ. ಅವ್ರೇನೋ ಬಗೆಹರಿಸ್ಕೋತಾವ್ರೆ. ಈ ಕಡೆ ಜಾಮ್ ಆಗಿರೋದು ನೋಡಿ, ಆಪೋಸಿಟ್ ರೂಟ್ ಎಷ್ಟು ಜಾಮ್ ಆಗಿದೆ ಅಂತೇಳಿ. ಯಾವ ಗಾಡಿ ಸ್ಮೆಲ್ಲು? ಎಷ್ಟು ಗಾಡಿ ಇದಾವೆ ನೋಡಿ ಆಪೋಸಿಟ್. ಎಲ್ಲ 9 ಗಂಟೆ ಒಳಗಾಗಿ ಆ ಕಡೆಯಿಂದ ಪಾಸಾಗಿ ಬಂದಿರೋ ಗಾಡಿಗಳು. 9 ಗಂಟೆ ಮೇಲೆ ಯಾವ ಗಾಡಿನೂ ಬಿಡಲ್ಲ. ಈಗ ಆಲ್ರೆಡಿ 9:10 ನೋಡಿ ಸ್ನೇಹಿತರೆ. ಇಲ್ಲೇ ಗೇಟ್ ಹಾಕಿರೋದು. ಇಲ್ಲಿಂದ 9 ಗಂಟೆಗೆ ಆ ಕಡೆಯಿಂದ ಬಿಡಲ್ಲ, ಎಲ್ಲ ಸ್ಟಾಪ್ ಮಾಡಿದ್ದಾರೆ ನೋಡಿ. ನಮ್ಮ ಈ ಕಡೆಯಿಂದ ಹೋಗ್ಬೋದು, ಘಾಟಲ್ಲಿರೋವು. ಆ ಕಡೆ ಗೇಟ್ ಹಾಕಿರ್ತಾರೆ. ಈ ನೋಡಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಒಂದು ಬಸ್ ಬಂದಿದೆ ಅಷ್ಟೇ, ಬಿಡ್ತಾ ಇಲ್ಲ. 9:30 ಟೈಮ್ ಇವಾಗ, ಬಿಡ್ತಾ ಇಲ್ಲ. ಇದೊಂದು ಬಸ್ ಬಂದಿದೆ ನೋಡಿ. ಈ ಕಡೆ ಒಂದು ಗಾಡಿ ಇಲ್ಲ, ಯಾರು ಬರಲ್ಲ. ಟೈಮ್ ಆಯ್ತಂದ್ರೆ ಅಲ್ಲೆಲ್ಲ ನಿಲ್ಸ್ಕೊಂಡ್ಬಿಡ್ತಾರೆ. ಇಲ್ಲಿ ಬಂದು ಎಲ್ಲ ರಿಸ್ಕು, ಮಲಿಕೊಳ್ಳೋದೆಲ್ಲ ರಿಸ್ಕು. ಪ್ರಾಣಿಗಳು ಓಡಾಡ್ತಿರ್ತವೆ, ಬಂದ್ರೆಲ್ಲ ರಿಸ್ಕು. ಇವಾಗ ಬಸ್ಸು ಬಿಡಲ್ಲ. ಟೈಮು 9:30. 8:30ಗೆ ಶುರು ಮಾಡಿದ್ದು ಘಾಟು ಫಾರೆಸ್ಟು. 9:30 ಆಗಿದೆ. ಇಲ್ಲಿಂದ ಈ ಕಡೆ ಕೇರಳ. ಇಲ್ಲಿ ಹಾಕಿದೆ ನೋಡಿ, ವೆಲ್ಕಮ್ ಟು ವೈನಾಡ್ ವೈಲ್ಡ್ ಫೈಡ್ ಸೆಕ್ಯೂರಿಟಿ ಸೊಸೈಟಿನೇ, ಸೆಕ್ಯೂರಿಟಿನ ಅಷ್ಟೊತ್ತಿಗಾಲೆ ಪಾಸ್ ಆಯಿತು. ಇದೆಲ್ಲ ಕೇರಳ. ಕರ್ನಾಟಕ ಬಿಟ್ಬಿಟ್ಟಿದ್ವಿ ಇವಾಗ. ಕೇರಳ ಎಂಟ್ರಿ ಕೊಟ್ಟಾಯಿತು. ಟೈಮ್ ಎಷ್ಟಪ್ಪ? 9:30. ಅಪ್ಪ 5:30 ಅವರ್ ಕೂತು ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ. ಬೆನ್ನು ಬಂದ್ಬಿಡೈತಿ. ಸ್ವಲ್ಪ ಫ್ರೀ ಆಗ್ಬೇಕಲ್ಲಿ ಹೋಗಿ ನಿಲ್ಲಿಸಿ. ಇನ್ನೂ ಒಂದು ಮುತ್ತಂಗ ಬಂದ್ಬಿಟ್ಟು ಇನ್ನೊಂದು 5-6 ಕಿಲೋಮೀಟ್ರ್ ಐತೆ. ಅಲ್ಲಿ ಹೋಗಿ ನಿಲ್ಸ್ಕೊಂಡು 1 ಅವರ್ ರೆಸ್ಟ್ ತಗೊಂಡು ಒಂದು 10:30-11 ಗಂಟೆಗೆ ಬಿಡೋದು. ಇನ್ನಲ್ಲಾಗಿ 9 ಟೈಮ್ ಮುತ್ತಂಗ ಬಾರ್ಡ್ರ್ ಬಂದಾಯಿತು. ಇವಾಗ ನಿಲ್ಸಿದ್ದಾಯಿತು. 11 ಗಂಟೆವರೆಗೂ ರೆಸ್ಟ್ ತಗೊಳ್ಳದೆ. ಹೆಚ್ಚು ಕಮ್ಮಿ 1, 2, 3, 4, 5, 6 ಅವರ್ ನಾನ್ ಸ್ಟಾಪಾಗಿ ಡ್ರೈವಿಂಗ್ ಸೀಟಿಂದ ಕೆಳಗೆ ಇಳಿದೇನೆ ಬಂದಿರೋದು. ಸಾಕಾಗ್ಬಿಡೈತೆ. ಈಗ 1/4 ಅವರ್ ರೆಸ್ಟು. ಇವಾಗ ಸ್ವಲ್ಪ ಏನಾದ್ರು ತಿನ್ಕೊಂಡು ಬಂದು ಒಂದು 11 ಗಂಟೆ ಹಂಗೆ ಬಿಟ್ಟರೆ ಒಂದು 3:30-4 ಗಂಟೆ ಅಷ್ಟೊತ್ತಿಗೆ ಕುಂದಮಂಗಲ ಹೋಗ್ಬೋದು. ಹೋಗೋಣ. ಈಗ ಹೋಗಿ ಏನಾದ್ರು ಸ್ವಲ್ಪ ತಿನ್ಕೊಂಡು ಟೀ ಕುಡ್ಕೊಂಡು ಬರೋಣ. ಸ್ನೇಹಿತರೆ, ಊಟ ಎಲ್ಲ ಮಾಡ್ಕೊಬಂದು ಈ ಟೀ ಕುಡಿತಾ ಇದ್ದೀನಿ. ಅಂದರೆ ಈಗ 11 ಗಂಟೆ ಟೈಮು. ಇವಾಗ ಟೀ ಕುಡಿದು ಹೊರಡೋಣ ಅಂತೇಳಿ ಬಂದೆ. ಇಲ್ಲೊಂದು ಹೋಟ್ಲು ಟೀ ಕುಡಿಯೋಣ ಅಂತ. ಈ ಟೀ ನೋಡಿ ಹೆಂಗಿದೆ, ಕಟನ್ ಚಾಯ್ ಅಂದರೆ ಬ್ಲ್ಯಾಕ್ ಟೀ. ನನಗೆ ಈ ಕಡೆ ಎಲ್ಲ ಬಂದರೆ ಭಾಳ ಇಷ್ಟ. ಇದು ಸಿಗುತ್ತೆ, ಕುಡಿತೀನಿ. ಈ ಹೋಟ್ಲ್ ಹೆಸ್ರು ಓದಿ ಸ್ವಲ್ಪ, ಮೋಸ ಸ್ಟೋರ್ ಅಂತೆ ನೋಡಿ. ಮೋಸ ಹೆಂಗಿದೆ ಹೋಟ್ಲ್ ಹೆಸರು. ಯಪ್ಪ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲಪ್ಪ ಇದೀನಂದರೆ ನಮ್ಮ ಕ್ಯಾಲಿಕೇಟಿಂದ ಒಂದು 15 ಕಿಲೋಮೀಟ್ರ್ ಹಿಂದ್ಗಡೆ ಕುನಿಮಂಗಲ ಅಂತೇಳಿ ಊರು. ರಾತ್ರಿ ಇಲ್ಲಿ ಬಂದು 4 ಗಂಟೆ ಜಾಗ. ಒಳ್ಳೆ ನೆರಳೈತೆ, ಮರದ ನೆರಳು. 4 ಗಂಟೆಗೆ ಬಂದು ಮಲಿಕೊಂಡೆ. ಫೋನ್ ಮಾಡ್ತಾಯಿದ್ದೀನಿ. ಈಗ ಟೈಮು 10:30 ನೋಡಿ. 10:30. ಪಾರ್ಟಿ ಬಂದಿಲ್ಲ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋಗ್ಬೇಕು ಒಳಗಡೆ. ಲೆಫ್ಟಿಗೆ ಒಳಗಡೆ 4 ಕಿಲೋಮೀಟ್ರ್ ಹೋಗ್ಬೇಕಂತೆ.
ಮೂರು ನಾಲ್ಕು ಟರ್ನಿಂಗ್ ಐತೆ, ಅಪ್ ಐತೆ ಅಂತೆಲ್ಲ ಹೇಳ್ತಾವನೆ. ಗಾಡಿ ಹೋಗಲ್ಲ ಅಂತ ಹೇಳಿದ್ದೀನಿ, ಟರ್ನಿಂಗ್ ಎಲ್ಲ ಇದ್ರೆ ಹೋಗಲ್ಲಪ್ಪ ಅಂತ ಹೇಳಿದ್ದೀನಿ. ಘಾಟ್ ಐತಂತೆ, ಹೋಗಲ್ಲ ಅಂತ ಹೇಳಿದ್ದೀನಿ. ನೋಡಬೇಕು, ಇನ್ನೂ ಬಂದಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಏನು ಕತೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಕೇರಳದಲ್ಲಿ ಹಗಲಲ್ಲಿ ಯಾಕೆ ಓಡಿಸಲ್ಲ, ಯಾಕೆ ಕಾರಣಕ್ಕೆ ಹಗಲಲ್ಲಿ ನಾವು ಓಡಿಸಲ್ಲ ಅನ್ನೋದು ತೋರಿಸ್ತೀನಿ ನೋಡ್ರಿ. ಇದೇ ಕಾರಣ. ಹೆಚ್ಚು ಕಮ್ಮಿ 1 ರಿಂದ 1.5 ಅವರ್ ಆಗೋಯ್ತು ಈ ಜಾಮ್ ಆಗಿ. ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಐತೆ ಸಿಗ್ನಲ್ಲು, ಅಲ್ಲಿಂದನೂ ಇಲ್ಲಿವರೆಗೂ ಜಾಮ್. ಇಷ್ಟೇ ಅಲ್ಲ, ನನ್ನಿಂದ ನೋಡ್ತಿರ್ಬೋದು ನೋಡಿ, ಈಗ ನನ್ನಿಂದ ನೋಡಿ ಎಲ್ಲಿವರೆಗೂ ಐತೆ ಅಂತ. ಇಷ್ಟು ಕಣ್ಣಿಗೆ ಕಾಣಷ್ಟು ದೂರ ಅಷ್ಟೇ. ಇನ್ನೂ ಹಿಂದೆ ಹೋದರೆ ಹೆಚ್ಚು ಕಮ್ಮಿ ನನ್ನಿಂದ ಒಂದು 3-4 ಕಿಲೋಮೀಟ್ರ್ ಜಾಮ್ ಐತೆ. ಈ ಥರ ಜಾಮ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕೇರಳದಲ್ಲಿ ಹಗಲಲ್ಲಿ ಓಡ್ಸೋಕ್ಕೆ ಹೋಗಲ್ಲ. ಓಡಿಸ್ತಂದ್ರೆ ಭಾರಿ ಹಿಂಸೆ. ಈ ಬರೇ ಸಿಕ್ಕಾಪಟ್ಟೆ ಕಾರು, ಟೂ ವೀಲರು ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಿರ್ತಾರೆ ನೋಡಿ. ಅಲ್ಲೆಲ್ಲ ಡಬಲ್ ರೋಡ್ ಇರೋದೇ, ಸಿಂಗಲ್ ರೋಡ್. ಇಲ್ಲಿ ಆಪೋಸಿಟ್ ಒಂದು ಗಾಡಿ ಬರೋಕ್ಕೆ ದಾರಿ, ಈ ಕಡೆ ಒಂದು ದಾರಿ. ಇಲ್ಲೆಲ್ಲ ಡಬಲ್ ಲೈನ್ ಮಾಡ್ಕೊಂಡು ಕುಂತಾರೆ, 2 ಲೈನ್ಗಳು. ಇದೇ ಉದ್ದೇಶಕ್ಕೆ ಕೇರಳದಲ್ಲಿ, ಅದು ಈ ರೂಟಲ್ಲಿ ಮೇಯ್ನಾಗಿ. ಈ ರೂಟಲ್ಲಂತೂ ಯಾವ ರೂಟು, ನಮ್ಮ ಸುಲ್ತಾನ್ ಬತ್ತೇರಿ ಘಾಟ್ ರೂಟು, ಮುತ್ತಂಗ ಸುಲ್ತಾನ್ ಬತ್ತೇರಿ ಕ್ಯಾಲಿಕೇಟ್ ರೂಟಲ್ಲಂತೂ ಹಗಲಲ್ಲಿ ಯಾವುದೇ ಕಾರಣಕ್ಕೂ ಓಡಿಸಲ್ಲ. ಇದಕ್ಕೆ ಇದು ಹೆಂಗಂದರೆ ರೈಲು ಬೋಗಿ ಇದ್ದಂಗೆ ಊರು. ನಮ್ಮೂರಂದರೆ ಒಂದು ಊರು ಟು ಊರು, ಸೆಂಟ್ರಲ್ಲಿ ಹೊಲ ಗದ್ದೆ ಗ್ಯಾಪ್ಗಳು ಎಲ್ಲ ಬರ್ತಿರ್ತವೆ, ಒಂದು ಊರು ಟು ಊರು. ಇದು ಹಂಗಲ್ಲ. ನೀವು ಅಲ್ಲಿಂದ 100 ಕಿಲೋಮೀಟ್ರ್ ಬಂದು ಸೆಂಟ್ರಲ್ ಘಾಟ್ ಒಂದು ಬಿಟ್ಟರೆ ಮತ್ತೆಲ್ಲ ಒಂದು ಊರಿಂದ ಒಂದು ಊರು ಅಟ್ಯಾಚ್ ಆಗೇ ಇರ್ತವೆ. ಇದೇ ಥರ ಜಾಮ್ ಇರ್ತವೆ. ಹಾಗಾಗಿ ನಾವು ಈ ಕಡೆ ಬರೋಕ್ಕೆ, ಹಗಲಲ್ಲಿ ಬರೋಕ್ಕೆ, ಓಡ್ಸೋಕ್ಕೆ ಇಷ್ಟಪಡಲ್ಲ. ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಲ್ಸ್ಕೊಂಡು ನೈಟೇ ಓಡಿಸೋದು. ಇದೇ ಕಾರಣಕ್ಕೆ ನೋಡಿ ಎಷ್ಟು ಜಾಮ್ ಇದೆ. ಹೋಯ್ತಾ ಇಲ್ಲ, ನಿಧಾನಕ್ಕೆ ಹೋಯ್ತಿರ್ತಾರೆ. ನೀವು ಇಲ್ಲಿಂದ ಕ್ಯಾಲಿಕೇಟ್ ಇನ್ನೂ 15 ಕಿಲೋಮೀಟ್ರ್ ಐತೆ. 15 ಕಿಲೋಮೀಟ್ರ್ ಹಿಂಗೆ ಜಾಮ್ ಇರ್ತೈತೆ. ಈ 15 ಕಿಲೋಮೀಟ್ರೂ ಹಿಂಗೆ ಜಾಮ್ ಇರ್ತೈತೆ. ಹಂಗಾಗಿ ಹಗಲಲ್ಲಿ ನಾವು ಓಡಿಸಲ್ಲ. ಬರೀ ಹೋಗಿ ಈಗ ಎದ್ದಿದ್ದೀನಿ. ನಾನು ಎದ್ದಿರೋದೇ 9:15 ಎದ್ದಾಗಿಂದ ಗಾಡಿಯಿಂದ ಕೆಳಗೆ ಇಳಿದಿಲ್ಲ. 1 ಅವರ್ ಆಯಿತು. ಎದ್ದು ಕೂತಿದ್ದೀನಿ, ಫೋನ್ಗಳು ಮಾತಾಡ್ಕೊಂಡು, ಪಾರ್ಟಿಗೆಲ್ಲ ಫೋನ್ ಮಾಡಿ ಅವನು ಎಷ್ಟೊತ್ತಿಗೆ ಬರ್ತಾನೆ ಏನು ಎತ್ತಂತೆಲ್ಲ ಕೇಳ್ಕೊಂಡು ಕೂತಿದ್ದೀನಿ. ಇನ್ನೂವರೆಗೂ ಕೆಳಗಿಳಿದಿಲ್ಲ. ಇವಾಗ ಕೆಳಗಿಳಿದು ಹೋಗಿ ನಾಷ್ಟ ಮಾಡ್ಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು. ತರಕಾರಿ ಏನು ಮುಲ್ಲಾಜೆ ಇಲ್ಲ. ಹಿಂಗೆ ಜಾಮ್ ಆಗ್ತಾನೆ ಇರ್ತದೆ. ಟೈಮು 10:15 ಆಯ್ತು ಇವಾಗ ನೋಡಿ. ನಾನು ವಿಡಿಯೋ ಮಾಡೋಕ್ರೆ 10:15 ಆಯಿತು. ಇನ್ನೂವರೆಗಾದರೂ ಇನ್ನೂ ಜಾಮ್ ಕ್ಲಿಯರ್ ಆಗಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬರ್ರಿ ಲಾಸ್ಟಿಗೆ ಕ್ಲಿಯರ್ ಆದಾಗ ಒಂದ್ಸಲಿ. ಸದ್ಯಕ್ಕೆ ಹೋಗಿ ನಾಷ್ಟ ಮಾಡ್ಕೊಂಬರೋಣ, ಆಮೇಲೆ ನೋಡೋಣ ಬರ್ರಿ. ಸ್ನೇಹಿತರೆ, ಮೇಯ್ನ್ ರೋಡಿಂದ ಒಳಗಡೆ ಬಂದಿದ್ದಾರೆ. ಇವಾಗ ಈ ಹತ್ತಬೇಕು. ಇದು ಅಪ್ ಹತ್ತದಲ್ಲಿ ಎಲ್ಲ ಐತೆ ಬಿಲ್ಡಿಂಗ್. 1 ಕಿಲೋಮೀಟ್ರ್ ಐತೆ ಈ ಅಪ್ಪು. ಈ ಸೈಡಲ್ಲಿ ಇದ್ರದ್ದು ಗೂಗಲ್ ಮ್ಯಾಪ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಯಾವ ಥರ ಐತೆ ಟರ್ನಿಂಗು. 4-5 ಟರ್ನಿಂಗ್ ಅವೆ. ಎಲ್ಲ ಹತ್ತಲ್ವಾ, ಹತ್ತಲ್ಲ ಅಂತ ಇದ್ದೀನಿ. ತಂದು ಸೈಡ್ಗೆ ಹಾಕವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಹೊಸಿ ಟರ್ನಿಂಗ್ ಇಲ್ಲ ಈ ಅಪ್ಪುಗಳಲ್ಲಿ. ಕರೆಕ್ಟಾಗಿ 1 ಕಿಲೋಮೀಟ್ರ್ ಹೋಗ್ಬೇಕು ಸೈಟು, ಅದೇ ಮೇಲಿರೋದೇ ಸೈಟು. ಆದರೆ ಗಾಡಿ ಹತ್ತಲ್ಲ ಇಲ್ಲಿ ನೋಡಿ. ಇದೆಲ್ಲ ಅಪ್ಪೆ ನೋಡಲ್ಲಿ ಟರ್ನಿಂಗಲ್ಲಿರೋದು ಅಪ್ಪ. ಇದು ನಿಂತಿರೋದೇ ಅಪ್ಪಲ್ಲಿ. ಗಾಡಿ ಹಿಂಗೆ ನಿಂತೈತೆ, ಹಿಂಗೆ ನಿಂತಿಲ್ಲ, ಹಿಂಗೆ ನಿಂತೈತೆ. ಏನು ಮಾಡೋದಪ್ಪ, ಒಂದು ತಲೆ ಕೆಟ್ಟೋಗ್ಬಿಡೈತೆ. ಈ ಕೇರಳ ಬಂದರೆ ಸವಾಸನೆ ಅಲ್ಲಪ್ಪ. ಅಂಗಡಿಗಳು ಬಂದರೆ ಪರವಾಗಿಲ್ಲ, ಈ ಸೈಟ್ಗಂತ ಬಂದ್ಬಿಟ್ರೆ ದೊಡ್ಡ ಹಿಂಸೆ. ಇದನ್ನು ನೋಡಿ 70 ಅಷ್ಟೊತ್ತಿಗೆ ಏನು ಮಾಡೋದು ನೋಡಿ. 2 ವೀಲರ್ ನೋಡಿ ಹೆಂಗೆ ಇಳಿಸ್ತಾವನೆ ನೋಡಿ. ಆರಾಮಾಗಿ ಆಫ್ ಮಾಡ್ಕೊಂಡು ಬರ್ತಾ ಇದ್ದಾನೆ 2 ವೀಲರ್. ಏನು ಮಾಡೋದು ಗೊತ್ತಿಲ್ಲ. ಲೇಬರ್ಗಳು ಬಂದರು, ಗಾಡಿ ಅಂತೂ ಹತ್ತಲ್ಲ. ಈಗ ಅವ್ರು 2 ವೀಲರಲ್ಲಿ ಹೋಗಿ ನಾನು ನೋಡ್ಕೊಂಬರ್ಬೇಕು ಮೇಲೆ ಹೋಗಿ ಟರ್ನಿಂಗ್ ಕಟ್ಟಾಗ್ತಾವ, ಹತ್ತುತ್ತಾ ಇಲ್ವಾ ಅಂತ. ಹತ್ತೋದು ಬೇಕಾದ್ರೆ ಅರ್ಧ ಖಾಲಿ ಮಾಡಿ ಹತ್ತಿಸ್ಬಿಡ್ಬೋದು. ಆದರೆ ಟರ್ನಿಂಗ್ ಗಾಡಿ ಕಟ್ಟಾಗಬೇಕು. ಹೋಗೋದಷ್ಟೇ ಅಲ್ಲ, ಬರೋದು ಇಂಪಾರ್ಟೆಂಟು. ಹತ್ತಬೇಕಾದ್ರೆ ಈಸಿಯಾಗಿ ಏನೋ ಕಟ್ ಮಾಡಿಬಿಡ್ಬೋದು, ಸ್ವಲ್ಪ ಹಿಂದಕ್ಕೆ ಬಿಟ್ಟು ಕಟ್ ಮಾಡಿಬಿಡ್ಬೋದು. ಆದರೆ ಇಳಿಬೇಕಾದ್ರೆ ರಿವರ್ಸ್ ಬಿಡಬೇಕು. ರಿವರ್ಸ್ ನಮ್ಮ ಗಾಡಿ ಖಾಲಿ ಗಾಡಿ ಇದ್ದಾಗ ರಿವರ್ಸ್ ಹೋಗಲ್ಲ, ಜರ್ಕ್ ಕೊಡ್ತೈತೆ, ಟರ್ನಿಂಗ್ಗಳಲ್ಲಿ ನಿಂತ್ಕೊಂಡ್ಬಿಡ್ತವೆ. ಇವೆಲ್ಲ ಸಮಸ್ಯೆ ಆಗ್ತವೆ. ಅವೆಲ್ಲ ನೋಡ್ಕೊಂಡು ಬಂದು ಮ್ಯಾಕ್ ಹತ್ತಿಸ್ಬೇಕು.
ನೋಡೋಣ ಏನಂತಾರೆ ಏನು ಮಾಡ್ತಾರಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಗಾಡಿ ನಿಂತಿರೋದು ಇದು ಮೇನ್ ರೋಡು. ಇಲ್ಲಿಂದ ಹತ್ತದು ಯಾವ ಹೈಟಲ್ಲಿ ನಿಂತಿದೆ ನೋಡಿ ಗಾಡಿ. ಯಪ್ಪ ಹೆಂಗೆ ಹತ್ತದು. ಇನ್ನು ಅಲ್ಲಿ ಮೇಲೆ ಗ್ಲಾಸ್ ಕಾಣ್ತಿರ್ಬೋದು ನಿಮಗೆ ನೋಡಿ. ಅದೇ ಸೈಟು, ಅಲ್ಲಿ ಹೋಗ್ಬೇಕು. ಅದು 1 ಕಿಲೋಮೀಟ್ರ್ ಐತೆ. ಇವಾಗ ರಿವರ್ಸ್ ಬಿಟ್ಟು ಇಲ್ಲಿ ಬಿಡಿಸ್ಕೊಂಡು ಒಂದು ಸ್ವಲ್ಪ ಖಾಲಿ ಮಾಡ್ತಾರಂತೆ. ಖಾಲಿ ಮಾಡಿ ಅವ್ರ ಗಾಡಿಯಲ್ಲೇ ಒಂದ್ಸಲಿ ಮೇಲೆ ಹೋಗಿ ನೋಡ್ಕೊಂಬರೋದು. ಹೋಗುತ್ತಂದರೆ ಹೋಗೋದು, ಇಲ್ಲಾಂದ್ರೆ ನಿಲ್ಲಿಸ್ಬಿಡೋದು. ಹೋಗಲ್ಲಪ್ಪ ಏನಾರು ಮಾಡ್ಕೊಡ್ರಿ ಅಂತೇಳಿ ನಿಲ್ಲಿಸ್ಬಿಡೋದು. ಸದ್ಯಕ್ಕೆ ಇಲ್ಲಿ ಹೋಟ್ಲೈತೆ, ಊಟ ಮಾಡೋಣ ಬರ್ರಿ. ನೋಡಿ ಸ್ನೇಹಿತರೆ ಹೆಂಗೈತೆ. ಈಗ ಇರೋದು ನಾನು ಈ ಜಾಗದಲ್ಲಿ ಇದ್ದೀನಿ. ಮೌಂಟನ್ ಎಸ್ಟೇಟ್ ರೋಡ್ ಈ ಜಾಗದಲ್ಲಿದ್ದೀನಿ. ಈಗ ಇಲ್ಲಿಂದ ನೋಡಿ ಇದೊಂದು ಟರ್ನಿಂಗು. ಇಲ್ಲಿ ಹೋಗಿ ನೋಡಿ ಇಲ್ಲಿ ಯಾವ ಥರ ಟರ್ನಿಂಗ್ ಐತೆ. ಈ ಟರ್ನ್ ಮಾಡಿ ಹಿಂಗೆ ಬಂದು ಹಿಂಗೆ ಹೋಗಿ ಇಲ್ಲೊಂದು ಗೇಟು. ಈ ಗೇಟ್ ಪಾಸ್ ಮಾಡಿ ಇಲ್ಲಾಸಿ ಹೋಗಿ ನೋಡಿ ಇಲ್ಲೊಂದು ಟರ್ನಿಂಗು. ತಿರ್ಗಾ ಮುಂದೆ ಬಂದು ಇದೊಂದು ಟರ್ನಿಂಗು, ಮತ್ತೆ ಬಂದು ಇದೊಂದು ಟರ್ನಿಂಗು, ಮತ್ತು ಇಲ್ಲೊಂದು ಟರ್ನಿಂಗು, ತಿರ್ಗಾ ಇಲ್ಲೊಂದು ಟರ್ನಿಂಗು. ಇಲ್ಲಿಂದ ಸೀದಾ ಬಂದರೆ ನೋಡಿ ಇದೇ ಸೈಟು. ಈ ಸೈಟಲ್ಲಿ ಖಾಲಿ ಮಾಡಬೇಕು. ಈಗ ಈ ಜಾಗದಲ್ಲಿ ಖಾಲಿ ಮಾಡಬೇಕು. ಎಲ್ಲಿ ಹೋಗೋದಪ್ಪ, ಪೂರ್ತಿ ರೋಡ್ ನೋಡಿದ್ರೆ ಯಾವ ಟರ್ನಿಂಗ್ಗಳು ಹಿಂಗವೆ. ನಾವು ನೋಡ್ರಿ ಇವಾಗ ಈ ಪ್ಲೇಸಲ್ಲಿ ಇದ್ದೀವಿ. ಈಗ ಎಲ್ಲಿ ಕಟ್ಟಾಗುತ್ತೋ ಏನು ಕತೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಇದು ಒಂದು ಸ್ವಲ್ಪ ಅಗಲ ಕಾಣತೈತೆ, ಇದೇನು ಅಷ್ಟು ಅಗಲ ಇಲ್ಲ. ರಿವರ್ಸ್ ತೊಂದರೆ ಮಾಡಿಬಿಡ್ತೈತೆ. ಫ್ರಂಟಲ್ಲೇನೋ ರಿವರ್ಸ್ ಹೋಗ್ಬಿಡ್ಬೋದು, ಆ ಕಡೆಯಿಂದ ಬರ್ತಾ ಕಟ್ಟಾಗಲಿಲ್ಲ ಅಂದ್ರೆ ರಿವರ್ಸ್ ಹೋಗಲ್ಲ ಗಾಡಿ. ನೋಡಿ ಇವೆಲ್ಲ ಅಗಲ ಐತೆ, ಸ್ವಲ್ಪ ಲೆವೆಲ್ಲಾಗಿದ್ದರೆ ಕಟ್ ಮಾಡಿಬಿಡ್ಬೋದು. ಅಪ್ ಇದ್ದರೆ ಏನಿಲ್ಲ. ಆಮೇಲೆ ಅಪ್ಪೆ, ಪೂರ್ತಿ ಅಪ್ಪೆ, ಏನು ಮಾಡೋಕ್ಕಾಗಲ್ಲ. ಇದು ನೋಡಿ ಎಷ್ಟು ಕಿಲೋಮೀಟ್ರ್ ಐತೆ. ಇದೆ ಇದು ಯಾವುದೈತಲ್ಲಪ್ಪ ಇದು. ಈಗ ನಾವು ಈ ಜಾಗಕ್ಕೆ ಹೋಗಬೇಕು. ಇಲ್ಲಿದು ಫೋಟೋ ಐತೆ, ತೋರಿಸ್ತೀನಿ ನೋಡಿ. ಇದೆ ಮಲಬಾರ್ ಗ್ರೂಪ್ HR ಆಫೀಸ್ ಅಂತೇಳಿ. ಇವೆಲ್ಲ ಅಲ್ಲಿದ್ದು ಆಫೀಸ್ದು ಫೋಟೋ. ಏಯ್ ಯಾಕೆ ಕ್ಯಾನ್ಸಲ್ ಆಗ್ಬಿಟ್ಟೆ? ಇದೆಲ್ಲ ಫೋಟೋ ಹಾಕಿದ್ರು ಟರ್ನಿಂಗ್ಗಳದ. ಇಲ್ಲಿದೆ ನೋಡಿ. ನೋಡಿ ಹಿಂಗೈತೆ ಟರ್ನಿಂಗ್. ಈ ಥರ ಐತೆ. ಇದರಲ್ಲಿ ಒಂದು ಕತೆ. ಎಲ್ಲ ಗಾಡಿ ತೆಗೆದುಬಿಟ್ರು, ಕಾರೆಲ್ಲ ಇವಾಗ ರಿವರ್ಸ್ ಬಿಡಬೇಕು. ಒಂದು ಏನಪ್ಪ ಅಂದರೆ ಯಾವತ್ತೇ ಆಗಲಿ ಲೋಡ್ ಗಾಡಿಗಳು ರಿವರ್ಸ್ ಸಿಕ್ಕಾಪಟ್ಟೆ ಡೌನ್ ಇದ್ದಾಗ ಎಷ್ಟು ನಿಧಾನ ಬಿಡ್ತೀವೋ ಅಷ್ಟು ಒಳ್ಳೆಯದು. ಸ್ಪೀಡಾಗಿ ಬಿಟ್ಟರೆ ರಿವರ್ಸಲ್ಲಿ ಬ್ರೇಕ್ ನಿಲ್ಲಲ್ಲ ಗಾಡಿಗಳು. ಸ್ಲಿಪ್ಪಾಗಿ ಜರ್ಕ್ ಕೊಡ್ಕೊಂಡು ಗರ್ರ ಅಂದ್ಕೊಂಡು ಹೋಗ್ಬಿಡ್ತವೆ. ಹಂಗಾಗಿ ಯಾವತ್ತೇ ಆಗಲಿ ರಿವರ್ಸ್ ಬಿಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ, ಗೊತ್ತಿರೋರಿಗಲ್ಲ ಗೊತ್ತಿಲ್ಲದಿರೋರಿಗೆ, ಹೊಸ್ದಾಗಿ ಬರೋರಿಗೆ ಅಷ್ಟೇ, ಇಂಥ ಡೌನ್ಗಳಲ್ಲಿ ರಿವರ್ಸ್ ಬಿಡ್ಬೇಕಂದ್ರೆ ನಿಧಾನ, ಸ್ವಲ್ಪನೇ, ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಬಿಡ್ಕೊಬೇಕು. ಗಾಡಿ ಜಾಸ್ತಿ ಜೋರಾಗಿ ಬಿಡೋಕ್ಕೆ ಹೋಗ್ಬಾರ್ದು. ಇವಾಗ ನಾವು ರಿವರ್ಸ್ ಬಿಟ್ಬಿಡೋಣ. ಅವ್ರು ಎಷ್ಟೊತ್ತಿಗೆ ಬರ್ತಾರ ಬರಲಿ. ಯಪ್ಪ ಡೌನ್ ನೋಡ್ರೇ ಒಂಥರ ಆಗುತ್ತೆ. ಎತ್ತಿರೋದ ಬೆಂಜ್ ಗಾಡಿ, ಭಾರತ್ ಬೆಂಜ್ ಟಿಪ್ಪರ್, ಇಟ್ಟಿಗೆ ಎತ್ಕೊಂಡು ಅವಕ್ಕೆ ಲಾಯಕು. ಅವನು ನೋಡಿ ಎಷ್ಟು ನಿಧಾನಕ್ಕೆ ಹತ್ತಿಸ್ತಾ ಇದ್ದಾನೆ. ನಮ್ಮ ಗಾಡಿ ಇನ್ನು ಇದರಲ್ಲಿ ಎಲ್ಲಿ ಹೋಗುತ್ತಪ್ಪ. ಅವನೇ ಅಷ್ಟು ಫಸ್ಟ್ ಗೇರ್ ಹಾಕ್ಕೊಂಡು ಎಕ್ಸ್ಟ್ರಾ ಗೇರಲ್ಲಿ ನಿಧಾನಕ್ಕೆ ಹತ್ತಿಸ್ಕೊಂಡು ಹೋಯ್ತಾವನೆ. ನಮ್ಮ ಗಾಡಿ ಎಲ್ಲ ಹತ್ತುತ್ತೋ ಏನೋ ಗೊತ್ತಿಲ್ಲ. ನಾನಂತೂ ಹೋಗಲ್ಲ. ಒಟ್ಟಿನಲ್ಲಿ ಆ ಗಾಡಿ ಶಿಫ್ಟ್ ಮಾಡ್ಕೊಂಡು ಆ ಗಾಡಿಯಲ್ಲಿ ಒಂದು ಟ್ರಿಪ್ ಅದೇ ಗಾಡಿಯಲ್ಲೇ ನಾನು ಮೇಲಕ್ಕೆ ಹೋಗಿ ನೋಡ್ಕೊಂಡು ಬಂದು ಮೇಲಕ್ಕೆ ಹತ್ಸೋದು, ಇಲ್ಲಾಂದ್ರೆ ಹತ್ಸೋಕ್ಕೆ ಹೋಗಲ್ಲ. ಸ್ನೇಹಿತರೆ, ಕ್ರಾಸಿಂಗ್ ಮಾಡೋಕ್ಕೆ ಗಾಡಿ ಬಂದಿದೆ. ಯಾವ ಗಾಡಿ ಗೊತ್ತಾ ಇದು? ಮಹೇಂದ್ರ ವೀರು, ಮಹೇಂದ್ರ ಕಂಪ್ನಿ ವೀರು ಬಂದಿರೋದು. ಇದು ಒಂದು ಅಲ್ಟ ಎಷ್ಟು ಹಾಕೊಂಡು ಹೋಗ್ತಾರೋ ಗೊತ್ತಿಲ್ಲ. V30 ಎಲ್ಲ ಇಂಟ್ರಾ. ಸಾರಿ, ಇಂಟ್ರಾ ಟಾಟಾ ಇಂಟ್ರಾ. ಇದು ಸೈಡ್ ಬಂದಮೇಲೆ ಗೊತ್ತಾಗುತ್ತೆ. V30 ನೋಡಿಕೊಳ್ಳೆ ಗೊತ್ತಾಗ್ಬಿಡ್ತು, ಇಂಟ್ರಾ V30. ಇವಾಗ ಶಿಫ್ಟ್ ಮಾಡಿ ಇಲ್ಲಿಂದ ಹೋಗೋದು. ಎಷ್ಟೊತ್ತಾಗುತ್ತೆ ಇವತ್ತಾಗಲ್ಲ ನಮಗೆ ಪಕ್ಕ ಗೊತ್ತೈತೆ. ನಾಳೆಗೇನೆ ಕೆಲಸ ಇದು. ಇವತ್ತು ಒಂದು ಅರ್ಧ ಮುಕ್ಕಾಲು ಭಾಗ ಖಾಲಿ ಆಗ್ಬೋದು. ಈಗಾಗಲೇ ಟೈಮು 2:15. ಉಳಿದಿದ್ದು ನಾಳೆಗೆ ಶಿಫ್ಟ್ ಮಾಡ್ತಾಯಿದ್ದಾರೆ ನೋಡಿ. ನಾವು ಬಂದಿರೋದು ಇದೇ ಎಸ್ಟೇಟ್ಗೆ. ಇಲ್ಲಿ ಕಾಣ್ತಿದ್ದಲ್ಲ, ಮೌಂಟನ್ ಎಸ್ಟೇಟ್,
ಮಲ್ಬಾರ್ ಆ್ಯಂಡ್ ಕಂಪ್ನಿಯವ್ರದ್ದು. ಶಿಫ್ಟ್ ಮಾಡ್ತವ್ರೆ, ಮಾಡಲಿ, ಎಷ್ಟೊತ್ತಾಗುತ್ತೆ ಶಿಫ್ಟ್ ಮಾಡ್ಕೊಂಡು ಮೇಲಕ್ಕೆ ಹೋಗೋಣ. ಸ್ನೇಹಿತರೆ, ಫೈನಲ್ ಆಗಿ ಆ ಇಂಟ್ರಾ ಗಾಡಿ ಜೊತೆ ಹೋಗ್ತಾ ಇದ್ದೀನಿ. ನೋಡಿ ಯಾವ ಥರ ಅಪ್ಪಿದೆ, ಹಂಗಿದೆ ಅಂದ್ಬಿಟ್ಟು ಹಾಗೆ ತೋರಿಸ್ತೀನಿ. ಹೋಗ್ತಾ ನೋಡ್ಕೊಂಡು ಹೋಗೋಣ. ನೋಡಿರಿ ಹಿಂಗಿದೆ ಅಪ್ಪುಗಳಂತ ಟರ್ನಿಂಗ್ಗಳು ಪ್ರತಿಯೊಂದು ತೋರಿಸ್ತೀನಿ. ಫುಲ್ ವೀಡಿಯೋ ನೋಡಿ, ಗೊತ್ತಾಗುತ್ತೆ. ಮಧ್ಯ ಮಳೆ ಬರಲಿ ಅರ್ಬಾಲ್ ಹಿಡಿತಿಲ್ಲ ಒಂದಾದ್ರೂ ಬುಕ್ಕಿಂಗ್ ಆಡೋಕ್ಕಾಯ್ತು. ഇവിടെ വരാതെ വേണ്ടി വലിയ ആയിട്ടുണ്ട്. ನೋಡಿ ಟಾಟಾ ಇಂಟ್ರಾನೇ ಅಳ್ತೈತೆ, ಇಲ್ಲಿ ಗಾಡಿ ಬುಕ್ ಕರಿತೈತೆ ಟಾಟಾ ಇಂಟ್ರಾನೇ. ಇನ್ನು ಮುಂದೆ ಹೆಂಗೈತೆ ಅನ್ನೋದು ಗೊತ್ತಿಲ್ಲ, ಹೋಯ್ತಾ ಹೋಗೋಣ. ನೋಡಿ ಇದು ಮೊದಲನೇ ಟರ್ನಿಂಗು, ಗ್ಲಾಸ್ ಎದುರುಗಡೆ ಮಿರರ್ ಕಾಣ್ತೈತೆ ಟರ್ನಿಂಗಲ್ಲಿ ಯಾವ ಥರ ಐತೆ ಅಂತೇಳಿ. ನೋಡಿ ರೋಡ್ ಮಾತ್ರ ವಿಶಾಲವಾಗೈತೆ, ರೋಡ್ದೇನು ಸಮಸ್ಯೆ ಇಲ್ಲ. ಟರ್ನಿಂಗ್ ಮೇಯ್ನು ನಮಗೆ ಟರ್ನಿಂಗ್ಗಳು, ಟರ್ನಿಂಗಲ್ಲಿ ಲೆವೆಲ್ ಇರಬೇಕು. ನೋಡಿ ಇದು ಯಾವ ಥರ ಟರ್ನಿಂಗ್ ಇದೆ, ಫುಲ್ಲು ಟರ್ನ್ ಹೊಡಿತಿದ್ದಂಗೆ ಕೂಳಿದ್ದಾವೆ. ಇಲ್ಲೊಂದು ಯಾವುದೋ ಗೇಟ್ ಬೇರೆ ಇದಲ್ಲಪ್ಪ. ಒಳಗಡೆ ಇದು ಪ್ರೈವೇಟ್ ರೋಡ್ ಅಲ್ವ ಇದು, ಅಲ್ಲಿ ಕೆಲಸ ಮಾಡೋರಿಗಷ್ಟೇ ಮತ್ತು ಅಲ್ಲಿರೋರಿಗೆ ಮಾತ್ರ ಅಷ್ಟೇ ಇದು ಪರ್ಮಿಷನು, ಬೇರೆಯವ್ರಿಗೆ ಪರ್ಮಿಷನ್ ಇಲ್ಲ ಇದು. ಹಂಗಾಗಿ ಸದ್ಯಕ್ಕೆ ನೋಡೋಣ ಬರ್ರಿ ಮುಂದೆ ಹೆಂಗೆ ಐತೆ ಅಂತ ರೋಡ್. ನೋಡಿ ಟಾಟಾ ಇಂಟ್ರಾದಲ್ಲಿ 1.5 ಟನ್ ಏನು ಹಾಕಿರೋದಷ್ಟೇ. ಫಸ್ಟ್ ಗೇರಲ್ಲಿ ಹೋಯ್ತಾ ಇದನ್ನು ಹೂ ಅಂದ್ಕೊಂಡು. ಈಗ ನೆಕ್ಸ್ಟ್ ಇನ್ನೊಂದು ಟರ್ನಿಂಗ್ ಇರಬೇಕಿದು. ನೋಡಿ ಇದೊಂದು ಟರ್ನಿಂಗು. ಇಲ್ಲೆಲ್ಲ ಗಾಡಿ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಆದರೆ ಏನಪ್ಪ ಅಂದರೆ ಮುಂದೆ ಇನ್ನೂ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ನೋಡಿ ಟರ್ನಿಂಗೆಲ್ಲ ಲಾಂಗಲ್ಲಿ ಐತೆ. ನೋಡಿ ಇದು ಹೆಂಗೈತೆ ಟರ್ನಿಂಗ್, ಫುಲ್ ಲಾಂಗಲ್ಲಿ ಎಳ್ಕೊಬೋದು, ಕಟ್ಟಾಗುತ್ತೆ ಇದು. ಏನು ಸಮಸ್ಯೆ ಏನಿಲ್ಲ. ಅಂದರೆ ನಮ್ಮ ಇರೋ ಲೋಡಲ್ಲಿ ಒಂದು 10 ಟನ್ ಇಳಿಸ್ಬಿಟ್ಟೆ ಬರಬೇಕು, ಪೂರ್ತಿ ಲೋಡ್ ಬರೋಲ್ಲ. ಹಂಗಾಗಿ 10 ಟನ್ ಇಳಿಸ್ತಾ ಇದ್ದಾರೆ ಅವರು. ಅವ್ರಿಗೆ ಆಲ್ರೆಡಿ ಬಿಲ್ಡಿಂಗ್ ನೋಡಿ, ಇಲ್ಲಿ ನೋಡಿ ವ್ಯೂ ನೋಡಿ ಹಿಂಗಿದೆ ನೋಡಿದ್ರ. ಆಲ್ರೆಡಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಿಮೆಂಟು ಕಲ್ಲು ಎಲ್ಲ ಬಂದವಲ್ಲ, ಅವ್ರಿಗೆಲ್ಲ ಇಳಿಸಿ ಅಭ್ಯಾಸ ಆಗ್ಬಿಡವೆ. ಹಂಗಾಗಿ 10 ಟನ್ ಅಲ್ಲೇ ಕೆಳಗೆ ಇಳಿಸೋದು, ಆಮೇಲೆ ಮೇಲೆ ಕೆಲ್ಸೋದು ಗಾಡಿನ. ನೋಡಿ ಇಲ್ಲಿ ಇದೆ ಹಂಗೆ ಟರ್ನಿಂಗು. ಇದು ಆರಾಮಾಗಿ ಕಟ್ಟಾಗ್ಬಿಡ್ತದೆ, ಯಾಕಂದರೆ ಇದು ಸ್ವಲ್ಪ ಲೆವೆಲ್ ಇದೆ. ಕಟ್ ಆಗಲಿಲ್ಲ ಅಂದರೂ ರಿವರ್ಸ್ ಬಿಡ್ಬೋದು. ನೋಡಿ ಇದು ನೋಡಿ ಅಪ್ಪು ಅಲ್ಲಿ ಇಲ್ಲಿ ಏನು ಮಾಡ್ತಾರ ನೋಡೋಣ. ಮತ್ತು ಇನ್ನೊಂದು ಟರ್ನಿಂಗು, ಅದು ಬರ್ತಿದ್ದೆ ಹಿಂಗೆ ಇನ್ನೊಂದು ಟರ್ನಿಂಗು. ಅದು ಹೆಂಗೆ ಕಟ್ಟಾಗ್ತದೆ. ಇದು ಪ್ರೈವೇಟ್, ಒಂದು ಮಲಬಾರ್ ಕಂಪ್ನಿಯವ್ರದ್ದು ಪ್ರೈವೇಟ್ ಆಫೀಸು, ಮತ್ತು ಅವ್ರ ಓನರ್ ಮನೆ ಎಲ್ಲ ಮಡಿಕೊಂಡವ್ರಂತೆ. ಮೇಲ್ಗಡೆ ಈ ಗುಡ್ಡದ ಮೇಲೆ ಕೆಳಗಡೆ ಎಲ್ಲೂ ಜಾಗ ಸಿಗಲಿಲ್ಲ ಅನ್ಸುತ್ತೆ ಅವ್ರಿಗೆ, ತಗೊಂಡೋಗಿ ಅಲ್ಲಿ ಮೇಲೆ ಮಲಿಕೊಂಡ. ನೋಡಿ ಈ ಟರ್ನಿಂಗ್ ನೋಡಿ ಪೂರ್ತಿ ತಿರುಗ್ತಾನೆ ಐತೆ. ಫೈನಲ್ಲಾಗಿ ಮೇಲ್ಗಡೆ ಬಂದ್ಬಿಟ್ಟು ಇದೆ ಅನಿಸುತ್ತೆ ಮೇಲೆ, ಯಾಕಂದರೆ ಮುಂದ್ಗಡೆ ಒಂದು ಇದು ಕಾಣ್ತೈತೆ. ನೋಡ್ದ ಇಲ್ಲೊಂದು ಆಫೀಸೆಲ್ಲ ಕಾಣ್ತಾ ಐತೆ. ಫೈನಲಾಗಿ ಮೇಲೆ ಬಂದಿದ್ದೀವಿ. ಈಗ ಹೆಂಗೆ ಡಿಸೈಡ್ ಮಾಡೋದು? ಮೇಲೆ 100% ಗಾಡಿ ಬಂದೇ ಬರುತ್ತೆ. ಬಸ್ ಬೇರೆ ಬಂದಿದೆ ಇಲ್ಲಿ ನೋಡಿ, ಎಲ್ಲ ಬಸ್ಗಳು ನಿಂತಿದ್ದಾವೆ. 100% ಗಾಡಿ ಬಂದೇ ಬರುತ್ತೆ. ಆದರೆ ಕೆಳಗೆ ಇಳಿಬೇಕಾದ್ರೆ ಡೇಂಜರು. ನೋಡೋಣ ಹೆಂಗೆ ಹೇಳ್ತಾನೆ ಪಾರ್ಟಿ ಅಂತ, ಆಮೇಲೆ ತಿಳ್ಕೊಳ್ಳೋಣ. ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕಂತೆ. ನೋಡಿ ಇದು ನೋಡಿ ಅಪ್ಪ ಹೆಂಗಿರೋದು, ಎಲ್ಲಿ ಹೋದ್ರು ಬರೀ ಅಪ್ಪುಗಳೇ. ಇನ್ನೂ ಎಷ್ಟು ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾನಪ್ಪ ಇವನು, ಗುಡ್ಡದ ತುದಿ ಕರ್ಕೊಂಡು ಹೋಗ್ತಿರಂಗೆ ಕಾಣ್ತಾನೆ ಇವನು. ಇಲ್ಲಿ ನೋಡಿ ಹೆಂಗೈತೆ, 2 ರೋಡ್ ಮಾಡಿ ಸೆಂಟ್ರಲ್ಲಿ ಗುಡ್ಡ ಬೇರೆ ಕವನೆ. ಇಲ್ಲೇ ಅನಿಸುತ್ತೆ ಖಾಲಿ. ನೋಡೋಣ, ಇಲ್ಲಿ ಬಂದಿದ್ದೀವಿ ತುದಿ. ಇಲ್ಲಿಂದ ಏನು ಡಿಸೈಡ್ ಮಾಡೋದಂತ ಗೊತ್ತಿಲ್ಲ. ಡಿಸೈಡ್ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ತುಂಬ ಲೆಂತ್ ಆಗಿದೆ. ನನ್ನ ಗಾಡಿ ಹತ್ತಲ್ವಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.